ಸುವರ್ಣಸೌಧದಲ್ಲಿ ಮೊದಲ ಅಧಿವೇಶನ ಬಿಎಸ್ವೈ ಇಲ್ಲದೆ ಕಣಕ್ಕೆ ಧುಮುಕಿದ ಬಿಜೆಪಿ ಸರ್ಕಾರದ ಮೇಲೆ ಮುಗಿಬೀಳಲು ಪ್ರತಿಪಕ್ಷಗಳ ರಣತಂತ್ರ. ಇವತ್ತಿನಿಂದ ಕುಂದಾನಗರಿ ಬೆಳಗಾವಿಯಲ್ಲಿ ವಿಶೇಷ ಅಧಿವೇಶನ ನಡೆಯಲಿದೆ. ನೂತನವಾಗಿ ನಿರ್ಮಿಸಿರುವ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಮೊದಲ ಅಧಿವೇಶನ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ. ಆಡಳಿತಾರೂಢ ಬಿಜೆಪಿಯಲ್ಲಿ ಜಂಜಾಟದಿಂದಾಗಿ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಮಾಜಿ ಸಿಎಂ ಯಡಿಯೂರಪ್ಪ ಬಿಜೆಪಿಗೆ ಗುಡ್ ಬೈ ಹೇಳಿ ಕೆಜೆಪಿ ಕಟ್ಟಲು ಹೊರಟಿದ್ದು ಅಧಿವೇಶನದ ವೇಳೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನೋದೇ ವಿಶೇಷ. ಯಾಕಂದರೆ ಬಿಎಸ್ವೈ ಬೆಂಬಲಿಗರು ಇನ್ನೂ ಕಮಲ ಪಡೆಯಲ್ಲೇ ಇದ್ದಾರೆ. ವಿಪಕ್ಷಗಳು ಕೂಡ ಇದನ್ನೇ ದಾಳವಾಗಿಟ್ಟುಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಎಲ್ಲ ರೀತಿಯ ಕಸರತ್ತು ನಡೆಸಲಿವೆ. ಇನ್ನು ಅಕ್ರಮ ಸಕ್ರಮ ಮಸೂದೆ, ಶಾಸಕರ ಭತ್ಯೆ, ವಿಶ್ರಾಂತಿ ವೇತನ ವಿಧೇಯಕ ಸೇರಿದಂತೆ ಬೆಳಗಾವಿ ಅಧಿವೇಶನದಲ್ಲಿ ಹಲವು ಪ್ರಮುಖ ಸರ್ಕಾರಿ ಮಸೂದೆಗಳು ಹಾಗೂ ಖಾಸಗಿ ವಿಧೇಯಕಗಳು ಮಂಡನೆಯಾಗಲಿವೆ. ಅಧಿವೇಶನದ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಭಾರೀ ಕಟ್ಟೆಚ್ಚರ ವಹಿಸಲಾಗಿದೆ. ಸುವರ್ಣಸೌಧದ ಸುತ್ತ ಖಾಕಿ ಪಡೆ ಸರ್ಪಗಾವಲು ಹಾಕಿದೆ. ಅಲ್ಲದೆ ಕುಂದಾನಗರಿ ಗಣ್ಯರ ಆತಿಥ್ಯಕ್ಕೆ ಸಜ್ಜಾಗಿದ್ದು ಅಧಿವೇಶನ ಕಳೆಗಟ್ಟಲಿದೆ. ಓಕೆ, ಬೆಳಗಾವಿಯಲ್ಲಿ ವಿಶೇಷ ಅಧಿವೇಶನದ ಸಿದ್ಧತೆ ಸಂಭ್ರಮ ಹೇಗಿದೆ ಬನ್ನಿ ತಿಳ್ಕೊಳ್ಳೋಣ. ಸುವರ್ಣ ನ್ಯೂಸ್ ಸಂಪಾದಕರಾದಂತಹ ಹಮೀದ್ ಪಾಳ್ಯ ಇವಾಗ ಬೆಳಗಾವಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹಮೀದ್, ಈ ಬಾರಿ ವಿಪಕ್ಷದವರಿಗೆ ಸಾಕಷ್ಟು ಆಹಾರ ಇದೆ ಮಾತನಾಡೋದಕ್ಕೆ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ. ಒಂದು ಕಡೆ ಬಿಎಸ್ವೈ ಆಬ್ಸೆನ್ಸ್ ಕಾಣ್ತಾ ಇದೆ, ಮತ್ತೊಂದು ಕಡೆ ಬಿಜೆಪಿಯ ಹಲವಾರು ಶಾಸಕರು ಸಚಿವರು ಕೆಜೆಪಿ ಬಾಗಿಲು ತಟ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿದ್ರೆ ಈ ಸಾರ್ತಿ ಅಧಿವೇಶನ ಸುಸೂತ್ರವಾಗಿ ನಡೆಯುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ತಾವೇನು ಹೇಳ್ತೀರಾ? ರೈಟ್ ಅರವಿಂದ್, ಈ ಬಾರಿ ಅಧಿವೇಶನ ನಡೆಯುತ್ತಾ ಅನ್ನೋದಕ್ಕಿಂತಲೂ ಕೂಡ ಸುವರ್ಣ ವಿಧಾನಸೌಧದ ಐತಿಹಾಸಿಕ ಅಧಿವೇಶನ ನಡೀತಾ ಇದೆ. ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಜನರ ಒಂದು ಕನಸು ಈಡೇರಿದೆ. ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ವಿಧಾನಸೌಧ ಬೇಕು ಅನ್ನೋದು ಬಹುದಿನಗಳ ಬೇಡಿಕೆ ಇತ್ತು. ಅಲ್ಲಿ ಸುವರ್ಣ ವಿಧಾನಸೌಧ ಈಗ ತಲೆ ಎತ್ತಿ ನಿಂತಿದೆ. ಇಲ್ಲಿ ಈ ಸುವರ್ಣ ವಿಧಾನಸೌಧದಲ್ಲಿ ಈ ಬಾರಿಯ ಚಳಿಗಾಲದ ಮೊಟ್ಟ ಮೊದಲ ಅಧಿವೇಶನ ನಡೀತಾ ಇರೋದು ಬಹಳ ಸಂತಸ ಸುದ್ದಿ ಈ ಭಾಗದ ಜನರಿಗೆ. ಒಂದು, ಈಗಾಗಲೇ ಯುಪಿಎ ನೇತೃತ್ವದ ಕೇಂದ್ರ ಸರ್ಕಾರ ನೀಡಿರೋ 371, ಇನ್ನೊಂದು ಕಡೆ ರಾಜ್ಯದ ಬಿಜೆಪಿ ಸರ್ಕಾರ ನೀಡಿರೋ ಈ ಸುವರ್ಣಸೌಧ, ಇವೆರಡೂ ಕೂಡ ಈ ಭಾಗದ ಜನರಿಗೆ ಸಂತಸ ತಂದಿದೆ. ಆದರೆ ಅಷ್ಟೇ ಅಭಿವೃದ್ಧಿಯ ಕಡೆನೂ ಕೂಡ ಈ ಭಾಗದ ಜನಪ್ರತಿನಿಧಿಗಳು ಹೆಚ್ಚು ಗಮನ ಹರಿಸಬೇಕು ಅನ್ನೋದು ಈ ಭಾಗದ ಜನರ ಆಶಯ. ಇನ್ನು ಸುವರ್ಣ ವಿಧಾನಸೌಧ ಬೆಳಗಾವಿ ಮತ್ತು ಧಾರವಾಡ ರಸ್ತೆಯಲ್ಲಿ ಸುಮಾರು ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಬಹಳ ಎತ್ತರದ ಆಹ್ಲಾದಕರ ವಾತಾವರಣದಲ್ಲಿದೆ. ಅಷ್ಟೇ ಆಹ್ಲಾದಕರವಾದ ವಾತಾವರಣ, ಚರ್ಚೆ ವಿಧಾನಸೌಧದ ಒಳಗೂ ಕೂಡ ನಡೀಬೇಕು ಅನ್ನೋದು ಈ ಭಾಗದ ಜನರ ಆಶಯ. ಈಗಾಗಲೇ ಸುಮಾರು 16 ಮಸೂದೆಗಳು ಈ ಬಾರಿಯ ಅಧಿವೇಶನದಲ್ಲಿ ಮಂಡನೆ ಆಗ್ತಾ ಇದೆ ಅರವಿಂದ್. ಈ 16 ಮಸೂದೆಯಲ್ಲಿ ಪ್ರಮುಖವಾಗಿ ಈ ಅಕ್ರಮ ಸಕ್ರಮ ಅಂದ್ರೆ ಪಂಚಾಯತ್ ರಾಜ್ಗೆ ತಿದ್ದುಪಡಿ, ಗ್ರಾಮೀಣ ಭಾಗದ ಅಕ್ರಮ ಸಕ್ರಮದ ಬಗ್ಗೆ ಈಗಾಗಲೇ ಇದು ರಾಜ್ಯಪಾಲರಿಗೂ ಹಿಂದಿರುಗಿ ಬಂದಿದ್ದು, ಅದು ಅದೇ ರೂಪದಲ್ಲಿ ಮತ್ತೆ ಮಂಡನೆ ಆಗ್ತಾ ಇದೆ. ಇನ್ನು ಗೋ ಸಂರಕ್ಷಣೆ, ಗೋಹತ್ಯೆ ನಿಷೇಧ ಕಾಯ್ದೆ ಮತ್ತೆ ಮಂಡನೆ ಆಗ್ತಾ ಇದೆ. ಮತ್ತೆ ಅದು ಕೂಡ ರಾಜ್ಯಪಾಲರು, ರಾಷ್ಟ್ರಪತಿಗೆ ಸುತ್ತಾಡಿ ಮತ್ತೆ ಅಧಿವೇಶನಕ್ಕೆ ಬರ್ತಾ ಇದೆ. ಇನ್ನು ವಿಧಾನಮಂಡಲದ ನೌಕರ ನಿವೃತ್ತಿ ವೇತನ ಭತ್ಯೆಗೆ ಸಂಬಂಧಪಟ್ಟಿದ್ದು, ಅದರ ಜೊತೆಗೆ ಇನ್ನು ಪ್ರಮುಖವಾಗಿ ನರ್ಸಿಂಗ್, ವೈದ್ಯಕೀಯ ವಿಜ್ಞಾನ ಪ್ರಾಧಿಕಾರಕ್ಕೆ, ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಗಳಿಗೆ ಸಂಬಂಧಪಟ್ಟಂತ ಮಸೂದೆ ಮಂಡನೆ ಆಗ್ತಾ ಇದೆ. ಹೀಗೆ ಒಟ್ಟು 16 ಮಸೂದೆ ಮಂಡನೆ ಆಗ್ತಾ ಇದೆ. ಅದರ ಜೊತೆಗೆ ಸುಮಾರು 704 ಪ್ರಶ್ನೆಗಳು ಕೂಡ ಈ ಬಾರಿ ಅಧಿವೇಶನದಲ್ಲಿದೆ. ಅಧಿವೇಶನ ಈಗ 11 ಗಂಟೆಗೆ ಆರಂಭವಾಗ್ತಾ ಇದೆ. 11 ಗಂಟೆಗೆ ಮೊದಲಿಗೆ ಎಲ್ಲ ಹಿರಿಯರಿಗೆ, ಮಾಜಿ ಪ್ರಧಾನಿ ಐಕೆ ಗುಜ್ರಾಲ್ನಿಂದ ಹಿಡಿದು ಈ ಬಾರಿ ಅಗಲಿದ ಗಣ್ಯರಿಗೆ ಎಲ್ಲರಿಗೂ ಕೂಡ ಶ್ರದ್ಧಾಂಜಲಿ ಸಲ್ಲಿಸಿ ಆನಂತರ ಅಧಿವೇಶನ ಆರಂಭವಾಗ್ತಾ ಇದೆ. ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಸಹಜವಾಗಿ ಬೆಂಗಳೂರಿನಲ್ಲಿ ಈ ರೀತಿ ಶ್ರದ್ಧಾಂಜಲಿ ಸಲ್ಲಿಸಿದ ನಂತರ, ಸಂತಾಪ ಸೂಚನೆಯ ನಂತರ ಅಧಿವೇಶನ ಮುಂದೂಡಲಾಗ್ತಾ ಇತ್ತು. ಆದರೆ ಈ ಬಾರಿ ಆ ರೀತಿ ಆಗ್ತಾ ಇಲ್ಲ. ಇಲ್ಲಿ ಅನೇಕ ವಿಚಾರಗಳು ವಿಧಾನಸೌಧದ ಒಳಗೆ ಚರ್ಚೆ ಮಾಡೋದಕ್ಕಿದೆ. ಈ ಭಾಗದ ಗಡಿ ಭಾಗದ ಅಭಿವೃದ್ಧಿ, ಸಮರ್ಪಕ ಅನುದಾನದ ಹಂಚಿಕೆ, ಅದರ ಜೊತೆಗೆ ರಸ್ತೆ, ನೀರು, ಒಳಚರಂಡಿ ವ್ಯವಸ್ಥೆಯ ಹಂಚಿಕೆಯ ಬಗ್ಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು, ನಂಜುಂಡಪ್ಪ ವರದಿಯನ್ನ ಅನುಷ್ಠಾನಕ್ಕೆ ತರೋದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಇದು ವಿಧಾನಸೌಧದ ಒಳಗೆ. ಇನ್ನು ಆಡಳಿತ ಪಕ್ಷ, ವಿರೋಧ ಪಕ್ಷ ಎರಡೂ ಕೂಡ ಸಿದ್ಧವಾಗ್ತಾ ಇದೆ. ನೀವೀಗಾಗಲೇ ಗಮನಿಸಿದಾಗೆ ಆಡಳಿತ ಪಕ್ಷ ಒಂದು ರೀತಿ ಇಕ್ಕಟ್ಟಿನಲ್ಲಿದೆ. ಕೆಜೆಪಿಯ ಸಮಾವೇಶ ನಡೀತಾ ಇದೆ. ಕೆಲವು ಶಾಸಕರು ಆ ಕಡೆ ಇದ್ದಾರೆ. ಬಿಜೆಪಿ ಪಕ್ಷ ಈಗಾಗಲೇ 2 ಚೂರಾಗಿದೆ. ಒಂದು BSR ಪಾರ್ಟಿ ಮತ್ತು ಅದರ ಪಕ್ಷ ಶಾಸಕರು, ಅದರ ಜೊತೆ ಇರೋ ಸಂಸದರು. ಇನ್ನೊಂದು ಕೆಜೆಪಿ ಪಕ್ಷ ಈಗಾಗಲೇ ಹುಟ್ಟು ಪಡಿತಾ ಇದೆ ಡಿಸೆಂಬರ್ 9ಕ್ಕೆ, ಅದರ ಜೊತೆ ಇರೋ ಶಾಸಕರು. ಅದರ ಜೊತೆಗೆ ವಿರೋಧ ಪಕ್ಷ ಕಾಂಗ್ರೆಸ್ ಅಧಿಕೃತವಾಗಿ ಈಗಾಗಲೇ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ವಿಧಾನಮಂಡಲದ ಒಳಗೆ ಆಡಳಿತ ಪಕ್ಷವನ್ನು ಹೇಗೆ ಇಕ್ಕಟ್ಟಿಗೆಲ್ಲ ಸಿಕ್ಕಿಸಬೇಕು ಅಂತೇಳಿ. ಇದು ಎಲ್ಲದರ ಜೊತೆಗೆ ಈ ಬಾರಿಯ ಅಧಿವೇಶನ ಒಂದು ಐತಿಹಾಸಿಕ, ಈ ಭಾಗದ ಜನರಿಗೆ ಸಂತಸ. ಅಂದ್ರೆ ವಿಧಾನಮಂಡಲದ ಒಳಗೆ ಚರ್ಚೆಯ ಯಾವುದೇ ರೀತಿಯ ಸತ್ವ ಕಂಡು ಬರ್ತಾ ಇಲ್ಲ. ಅಂದ್ರೆ ಯಾರಿಗೂ ಅಷ್ಟು ದೊಡ್ಡ ಇಂಟ್ರೆಸ್ಟ್ ಇದ್ದ ಹಾಗೆ ಕಂಡು ಬರ್ತಾ ಇಲ್ಲ. ವಿರೋಧ ಪಕ್ಷಕ್ಕೆ ಈ ಸರ್ಕಾರವನ್ನು ಅವಿಶ್ವಾಸ ನಿರ್ಣಯ ಮಂಡಿಸಿ ಬೀಳಿಸಬೇಕು ಅನ್ನುವ ಒಂದು ಇರಾದೆ ಇದ್ರೆ ಅದರ ಅಗತ್ಯ ನಮಗೀಗೇನು, ಸರ್ಕಾರ ಆಗಲೇ ಸತ್ತೋಗಿದೆ, ಏನೋ ಹಾಗೆ ICU ನಡೀತಾ ಇದೆ ಅನ್ನೋದು ವಿರೋಧ ಪಕ್ಷದ ಮಾತು. ಹಾಗಾಗಿ
ಕೆಲವು ಸಬ್ಜೆಕ್ಟ್ಗಳು ಮಸೂದೆಗಳಿಗೆ ಸಂಬಂಧಪಟ್ಟ ಚರ್ಚೆ ನಡೀಬಹುದು, ಪ್ರಶ್ನೋತ್ತರ ಕಲಾಪ ನಡೀಬಹುದು, ಜೊತೆಗೆ ವಾಕ್ ಸಮರಗಳು ನಡೀಬಹುದು. ಎಂದಿನಂತೆ ವಿಧಾನಮಂಡಲದ ಅಧಿವೇಶನ ಅಂದ್ರೆ ಇತ್ತೀಚೆಗೆ ಧರಣಿ, ವಾಕ್ ಸಮರ, ಸಭಾತ್ಯಾಗ ಇದಷ್ಟೇ ನಡೆಯುತ್ತೆ. ಆದರೆ ಈ ಭಾಗದ ಜನರ ಆಶೋತ್ತರಗಳನ್ನು ಈಡೇರಿಸೋದಕ್ಕೆ ಈ ಅಧಿವೇಶನ ಬಹಳ ಚೆನ್ನಾಗಿ ನಡಿಬೇಕು ಅನ್ನೋದು ಎಲ್ಲರ ಆಶಯ. ಈ ಅಧಿವೇಶನದ ಜೊತೆಗೆ ಇಲ್ಲಿಯ ಜಿಲ್ಲಾಡಳಿತಕ್ಕೂ ಅನೇಕ ಸವಾಲುಗಳಿದೆ ಮತ್ತು ಸರ್ಕಾರಕ್ಕೂ ಕೂಡ ಸವಾಲುಗಳಿದೆ. ಅನೇಕ ಪ್ರತಿಭಟನೆಯ ಸರಣಿ ಕೂಡ ಇಲ್ಲಿ ನಡೀತಾ ಇದೆ. ಮೊದಲಿಗೆ ಇಲ್ಲಿಯ ಕಬ್ಬು ಬೆಳೆಗಾರರು 3,000 ರೂಪಾಯಿ ದರವನ್ನು ನಿಗದಿ ಮಾಡಬೇಕು ಅಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಯ ಆವರಣದಲ್ಲಿ ಬೆಳಗಾವಿಯಲ್ಲಿ ನಿರಶನ ಆರಂಭಿಸಿದ್ದಾರೆ. ರೈತರ ಜೊತೆ ಸಂಧಾನದ ಮಾತುಕತೆ ವಿಫಲವಾಗಿದೆ. ಅವರ ಹೋರಾಟ ಕೂಡ ಮುಂದುವರೆದಿದೆ. ಅವರು ಕೂಡ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕುವ ಮಾತುಗಳನ್ನು ಆಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪಂಚಮಸಾಲಿ ಲಿಂಗಾಯತ ಸಮುದಾಯವನ್ನ 2A ಸೇರಿಸಬೇಕು ಅನ್ನೋದ್ರ ಬಗ್ಗೆ ಅವ್ರ ನೇತೃತ್ವದಲ್ಲೂ ಕೂಡ ಒಂದು ಸುವರ್ಣಸೌಧಕ್ಕೆ ಮುತ್ತಿಗೆ ಮತ್ತು ಪ್ರತಿಭಟನೆಯ ಒಂದು ಚರ್ಚೆ ನಡೀತಾ ಇದೆ. ಅದರ ಜೊತೆಗೆ ಸುವರ್ಣಸೌಧದ ಮುಂಭಾಗದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪಿಸಬೇಕು ಅಂತ ಹೇಳಿ ದಲಿತ ಸಂಘಟನೆಗಳು ಕೂಡ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಸಾಧ್ಯತೆಗಳಿದೆ. ಅದರ ಜೊತೆಗೆ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿಯ ದಿನಗೂಲಿ ನೌಕರರು ಕಾಯಂ ಮಾಡಬೇಕು ಅಂತ ಹೇಳಿ ಅವರು ಕೂಡ ಪ್ರತಿಭಟನೆ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಇನ್ನು ಗ್ರಾಮ ಸಹಾಯಕರಾಗಿರುವ ಡಿ ದರ್ಜೆ ನೌಕರರು ಕೂಡ ತಮ್ಮನ್ನ ಕಾಯಂ ಮಾಡಬೇಕು ಅಂತ ಹೇಳಿ ಅವರು ಪ್ರತಿಭಟನೆ ನಡೆಸಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವ ಹಾಗೆ ಸರಣಿ ಪ್ರತಿಭಟನೆ ಮತ್ತು ಮುತ್ತಿಗೆಯ ಕಾರ್ಯಕ್ರಮಗಳಿದೆ. ಅದರ ಜೊತೆಗೆ ಈ ಭಾಗದ ಜನರ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ವಿಧಾನಮಂಡಲದ ಒಳಗಡೆ ಚರ್ಚೆ ನಡೀಬೇಕು. ಇನ್ನೊಂದು ಕಡೆ ರಾಜಕೀಯ ಪಕ್ಷಗಳೆಲ್ಲ ಎಳೆದಾಟ, ತೊಳೆದಾಟ ಇವೆಲ್ಲ ಸಮಸ್ಯೆಗಳನ್ನು ಗಮನಿಸ್ತಾ ಇದ್ರೆ ಇದೆಲ್ಲದರ ಮಧ್ಯೆ ಎಲ್ಲ ಆಶೋತ್ತರಗಳ ಈಡೇಳುತ್ತಾ ವಿಧಾನಮಂಡಲದ ಸುವರ್ಣಸೌಧದಲ್ಲಿ ನಡೆಯುವ ಅಧಿವೇಶನ ಏನೆಲ್ಲ ಆಶಯಗಳನ್ನು ಹೊತ್ತು ಇಲ್ಲಿಗೆ ಬಂದಿದ್ದಾರೆ ಅದೆಲ್ಲ ಈಡೇರುತ್ತಾ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ. ಅದರ ಜೊತೆಗೆ ಇಲ್ಲಿ ಇನ್ನೊಂದು ಪ್ರಮುಖವಾದ ಗಮನಿಸಬೇಕು, ಸುವರ್ಣಸೌಧ ಆದ ನಂತರ ಇಲ್ಲಿ ಸುತ್ತಮುತ್ತ ಭಾಗದ ರೈತರಿಗೆ ಅತಿ ಹೆಚ್ಚಿನ ವ್ಯಾಪಾರ ನಡೀತಾ ಇದೆ. ಅಂದರೆ ತಮ್ಮ ಹೊಲಗಳನ್ನೆಲ್ಲ ಮಾರ್ಕೋತಾ ಇದ್ದಾರೆ. ದೊಡ್ಡ ರಿಯಲ್ ಎಸ್ಟೇಟ್ ಅಂತೂ ನಡೀತಾ ಇದೆ. ಅಷ್ಟರ ಮಟ್ಟಿಗೆ ಸುವರ್ಣಸೌಧದ ನಿರ್ಮಾಣ ಸಾರ್ಥಕ ಆದರೆ ಸಾಲದು, ವಿಧಾನಮಂಡಲದ ಅಧಿವೇಶನದಲ್ಲಿ ಈ ಭಾಗದ ಜನರ ಚರ್ಚೆ ಆಗಬೇಕು, ನಂಜುಂಡಪ್ಪ ವರದಿ ಅನುಷ್ಠಾನಕ್ಕೆ ಬರಬೇಕು ಅನ್ನೋದು ಪ್ರಮುಖ ಬೇಡಿಕೆ. ಅದೆಷ್ಟರ ಮಟ್ಟಿಗೆ ನಡೆಯುತ್ತೆ ಕಾದ್ ನೋಡೋಣ. ಅರವಿಂದ್. ಓಕೆ ಹಮೀದ್, ಧನ್ಯವಾದ ತಮಗೆಲ್ಲ ಮಾಹಿತಿಗಾಗಿ. ಖಂಡಿತವಾಗಿ ಸಾಕಷ್ಟು ಸವಾಲುಗಳನ್ನ ಸರ್ಕಾರ ಎದುರಿಸ್ತಾ ಇರ್ತಕ್ಕಂಥದ್ದು. ಸೊ ಯಾವ ರೀತಿ ಈ ಒಂದು ವಿಶೇಷ ಅಧಿವೇಶನ ನಡೆಯುತ್ತೆ, ಸುಸೂತ್ರವಾಗಿ ನಡೆಯೋದಕ್ಕೆ ಪ್ರತಿಪಕ್ಷಗಳು ಅವಕಾಶ ಮಾಡಿಕೊಡ್ತಾರೆ, ಪ್ರತಿಭಟನೆಗಳ ಸರಣಿಯನ್ನು ಸರ್ಕಾರ ಹೇಗೆ ಎದುರಿಸುತ್ತೆ, ನಾವು ಕೂಡ ಕಾದು ನೋಡೋಣ.